ಪಾ ಗುರು ಏನ್ ಗುರು ಇದ್ದಿದ್ದು ಮ್ಯಾಚ್ ಇವತ್ತು RCB ವರ್ಸಸ್ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್. ನಾನ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆತರ ಎಲ್ಲ ಹೊಡೆದಾಗ ಅನ್ಕೊಂಡೆ ಗುರು ಇದೇನೋ ಮ್ಯಾಚ್ ಹೋಯ್ತು. ನಾವು ಟ್ರೆಂಡ್ ಇದೆಯಲ್ಲ ಗುರು, ಎಲಿಮಿನೇಟ್ ಆಡಿ ಗೆದ್ದಿರೋರೆ ಕಪ್ ಗೆಲ್ತಾರಲ್ಲ, ಆ ಒಂದು ಟ್ರೆಂಡ್ ನೇ ಫಾಲೋ ಮಾಡ್ತೀವೇನೋ ಅಂತ ಅನ್ಕೊಂಡೆ. ನನಗೆ ಒಂದ್ ಚೂರೆಲ್ಲ ಹೋಪ್ ಹೊಂಟೋಯ್ತು. ಆಮೇಲೆ ಗ್ರೇ ಸ್ಯಾರಿ ಸ್ವಲ್ಪ ಬೇಗ ಔಟ್ ಆದ್ರಲ್ಲ, ಆಮೇಲೆ ಇನ್ನು ಹೋಪ್ಸ್ ಎಲ್ಲ ಹೊಂಟೋಯ್ತು. ಏನ್ ಗುರು ಇದು ಮ್ಯಾಚ್ ಹಿಂಗ ಆಗ್ತಾ ಇದೆ, RCB ಕಷ್ಟ ಆಗ್ತಿದ್ಯಾ ಸ್ಟಾರ್ಟಿಂಗ್ ಗೆ ಆದಾಗ ವಚ್ಚು. ನಿಮ್ಗೂ ಡೌಟ್ ಬಂದಿರತ್ತೆ ಗುರು ಅಲ್ವಾ, ಡೌಟ್ ಬಂದಿರತ್ತೆ. 9 ರನ್ನಿಗೆ ವಿಕೆಟ್ ಬಿದ್ಬಿಡ್ತು ಸ್ಟಾರ್ಟಿಂಗ್. ಸಗದಾಗ ಆಡ್ತಿರೋ ಅಲ್ಲಿವರೆಗೂ ಗ್ರೇ ಸ್ಯಾರೀಸ್ ಅವರು 1-2 ಎಲ್ಲ ಹೊಡ್ಕೊಂಡೆ. ಬಟ್ ಆಮೇಲೆ ಎತ್ತ ಗುರು ಇಷ್ಟು ಬೇಗ ಬಿತ್ತು, ಇದೇನು ಹೊಡೀತಾರ. ಆಮೇಲೆ ಗುರು ಸೆಕೆಂಡ್ ರನ್ ಬೇಜಾರ್ ಪಾರ್ಟ್ನರ್ಶಿಪ್ ಬಂತು, ಚೂರ್ ಆ ಕಡೆ ಈ ಕಡೆ ಅದಿಸ್ತಿತ್ತು. 174 ರನ್ನಿಗೆ 2 ವಿಕೆಟ್ ಹೋಗಿರೋದು ನೋಡಿ. ಮೊದಲನೇ ವಿಕೆಟ್ 9 ರನ್ಗೆ ಹೋಗಿದೆ, ಅಂದ್ರೆ ಬರೋಬ್ಬರಿ 165 ರನ್ಗಳ ಪಾರ್ಟ್ನರ್ಶಿಪ್. ಇದು ಯೂಸ್ ಪಾರ್ಟ್ನರ್ಶಿಪ್. ಈ ಒಂದು ಪಾರ್ಟ್ನರ್ಶಿಪ್ ಇದ್ದಾದೆ ಗುರು RCB ಗೆದ್ದಿದ್ದು, ಇಲ್ಲಾರೆ ಗೆಲ್ಲಕ್ ಆಗ್ತಿರ್ಲಿಲ್ಲ. ಸ್ಮೃತಿ ಬದ್ದಾರ ಮತ್ತೆ ವಾಲ್ ಅವ್ರ ಪಾರ್ಟ್ನರ್ಶಿಪ್ ಇದೆಯಲ್ಲ ಗುರು, ಈ ಒಂದು ಪಾರ್ಟ್ನರ್ಶಿಪ್ ಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ನೀವು ಸೆಲ್ಯೂಟ್ ಹೊಡಿಲೇಬೇಕು ಗುರು, ಅಷ್ಟೇ ಗುರು. ಯಪ್ಪ ಯಾರ್ ಗುರು ಅನ್ಕೊಂಡಿದ್ದು ಇವತ್ತು ಗುರು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಹ ಸಗದಾಗೆ ಆಡಿದ್ರು ಗುರು. 203 ರನ್ 4 ವಿಕೆಟ್ಗೆ. ಇದು ಒನ್ ಆಫ್ ದ ಹೈಯೆಸ್ಟ್ ಚೇಸಸ್ ಇನ್ ದ WPL ಹಿಸ್ಟ್ರಿ ಗುರು. ಯಾರು ಅನ್ಕೊಂಡಿರ್ಲಿಲ್ಲ ಈ ತರ ಆದಾಗ ಒನ್ ಸೈಡೆಡ್ ಆಗ್ಬಿಡತ್ತೇನೋ ಅಂತಾನೆ ಅನ್ಸಿದ್ದು. ಬಟ್ ಒಂದ್ ಸತಿ ನಮ್ ಡೆಲ್ಲಿ ಕ್ಯಾಪಿಟಲ್ಸ್ ನೋಡಿದ್ರು ಬೇಜಾರಾಗದ್ ಗುರು. ಕಪ್ಗೆಲ್ಲ ಲಕ್ಕಿಲ್ವಲ್ಲ ಗುರು. ಇದು 4ನೇ ಫೈನಲ್. ಮುಂಬೈ ಮತ್ತೆ RCB ಅವರು 2 ಫೈನಲ್ ಆಡಿದ್ದಾರೆ, ಅದ್ರಲ್ಲಿ 2 ಸರಿ ಕಪ್ ಗೆದ್ದಿದ್ದಾರೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 4ನೇ ಫೈನಲ್, ಇಲ್ಲಿವರೆಗೂ ಒಂದು ಕಪ್ಪು ಗೆದ್ದಿಲ್ಲ. ಆ ಟೀಮ್ ಅವ್ರಿಗೆ ಹೆಂಗ್ ಆಗಿರಲ್ಲ ಗುರು ಅಲ್ವಾ. ಒಂದ್ ರೇಂಜ್ ಒಂಥರ ಉರ್ದಿರತ್ ಬಾಬ್ ಇದು. ಹೆಂಗ್ ಬಂದ್ರು ಗೆಲ್ತಿಲ್ಲ. ಇಷ್ಟದಿ ಡೈರೆಕ್ಟ್ ಆಗಿ ಕ್ವಾಲಿಫೈ ಆಯ್ತಿದ್ವಿ ಫೈನಲ್ಗೆ, ಹಿಂಗ್ ಬಂದ್ರು ಗೊತ್ತಿಲ್ಲ, ಹಂಗ್ ಬಂದ್ರು ಗೊತ್ತಿಲ್ಲ. ಏನ್ ಮಾಡ್ತಾ ಇದೀವಿ ಗುರು ಅಂತ ಅನ್ಸ್ತಿರತ್ತೆ ಅವ್ರಿಗೆ. ಇಲ್ಲಿ ಅವ್ರು ಚೆನ್ನಾಗಿ ಆಡಿದ್ರು. ಶೆಫಾಲಿ ವರ್ಮಾ, ವರ್ಲ್ಡಾಟ್, ರಾಡ್ರಿಗಸ್, ಹೆನ್ರಿ ಎಲ್ಲರದವರು ಒಂದು ಡೀಸೆಂಟ್ ಕಾಂಟ್ರಿಬ್ಯೂಷನ್ ಇದೆ. ಶೆಫಾಲಿ ವರ್ಮಾ ಅವ್ರದ್ದು ಒಬ್ರದೇ ಮಾತ್ರ ಕಡಿಮೆ ಇರೋದು, ಇನ್ ಮಿಕ್ದವ್ರೆಲ್ಲರದು 30+ ಕಾಂಟ್ರಿಬ್ಯೂಷನ್ ಇದೆ. ಅದ್ ರೇಂಜ್ ಆರಾಮ್ಸ್ ಡಿಫೈಡ್ ಮಾಡ್ಕೊಳ್ಳೋ ಸ್ಕೋರ್ ಗುರು 2.3 ಅವರು. ಬಟ್ ಗುರು ಲಾರೆನ್ ಬೆಲ್ಲೋರಿಗೆ ಮಾತ್ರ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಏನ್ ಗುರು ಅದು ಬೌಲಿಂಗ್, ಯಪ್ಪ ಕ್ರೇಜಿ. ಫಸ್ಟ್ ಮ್ಯಾಚ್ ಇದ್ದರು ಸಖತ್ತಾಗೆ ಮಾಡ್ತಿದ್ದಾರೆ. ಒಳ್ಳೆ ಡಾಟ್ ಬಾಲ್ ಗಳು ಹಾಕ್ತಾರೆ, ಒಳ್ಳೆ ಲೆಂತ್ ಅಲ್ಲಿ ಹಾಕ್ತಾರೆ. ಕ್ರೇಜಿ ಗುರು ಲಾರೆನ್ ಬೆಲ್ಲೋರ್ ಮಾತ್ರ. ನಮ್ ಶ್ರೇಯಾಂಕ ಪಾಟೀಲ್ ಅವ್ರ ಒಂಚೂರು ಹೊಡಿಸ್ಕೊಬಿಟ್ರು ಅವರು, ಬರೋಬ್ಬರಿ 32 ರನ್ ಎಲ್ಲ ಹೊಡಿಸ್ಕೊಬಿಟ್ರು. ನಡೀನ್ ಡಿ ಕ್ಲರ್ಕ್ ಅವ್ರ ಒಂದ್ ವಿಕೆಟ್ ತೆಗೆದ್ರು ಸಹ ಅವರು 48 ರನ್ ಹೊಡಿಸ್ಕೊಂಡ್ರು. ಒಂದೇ ಓವರ್ಗೆ ಸಕ್ಕತ್ ರನ್ ಹೊಡಿಸ್ಕೊಂಡ್ರು. ಎಷ್ಟಪ್ಪ ಅದು 20+ ಏನೋ ಹೊಡಿಸ್ಕೊಂಡ್ರು. ರನ್ ನನಗೆ ಎಕ್ಸಾಕ್ಟ್ ಆಗಿ ಮರ್ತೋಯ್ತು ಗುರು. ಯಾರು ಬೌಲರ್ಸ್ ಎಲ್ಲ ಹೊಡಿಸ್ಕೊಂಡಿದಾರ ಗುರು, ಯಾರ ಕಡೆ ಚೆನ್ನಾಗಿ ಮಾಡಿರಲ್ಲ. ಲಾರೆನ್ ಬೆಲ್ಲೋರ್ ಬಿಟ್ರೆ ಎಲ್ಲರೂ ಸರಿಯಾಗಿ ಹೊಡಿಸ್ಕೊಂಡವ್ರೆ. ಇವ್ರೊಬ್ರದೇ ಗುರು ಅಂಡರ್-6 ಎಕಾನಮಿ ಇರೋದು. ಇನ್ ನೀವು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನೋಡಿದ್ರು ಯಾರ್ದು ಅಷ್ಟು ಚೆನ್ನಾಗಿಲ್ಲ ಬ್ರೋ. ಆಮೇಲೆ ಬಂತಲ್ಲ ಬ್ರೋ ಇದು ನಮ್ಮ ಸ್ಮೃತಿ ಮಂದಾನ ಮತ್ತೆ ವಾಲರ್ ಪಾರ್ಟ್ನರ್ಶಿಪ್. 165 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಇದೆಯಲ್ಲ ಗುರು, ಇದಕ್ಕೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಈ ಒಂದು ಪಾರ್ಟ್ನರ್ಶಿಪ್ ಇಂದನೇ ಗುರು RCB ಗೆದ್ದಿದ್ದು. ಇಲ್ಲ ಅದಿರ್ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಕೊನೆ ತಕ್ಕ ಗುರು ಸ್ಮೃತಿ ಬದ್ದಾರ ಅವ್ರು ತಗೊಂಡೋದ್ರು. ಅಲ್ಲಿ ಹೋದಾಗ್ಲೇ ಗೊತ್ತಾಗ್ಬಿಡ್ತವ್ರು ಇದು ಫುಲ್ ಮ್ಯಾಜಿಕ್ ಎಲ್ಲ ಆಗ್ಬೇಕು, ಅವೆಲ್ಲ ಮ್ಯಾಜಿಕ್ ಆಗಲ್ಲ. RCB ಅವ್ರು ಹೊಡಿತಾರೆ ಗೊತ್ತಾಗ್ಬಿಡ್ತು. ಜಿ ಓಲರ್ ಆದ್ಮೇಲೆ ಚೂರು ನಮ್ಮ ರಿಚಾ ಘೋಷ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಅವಾಗ ಏದ್ ಗುರು ಇದೇನಾರು ಮಿಸ್ ಹೊಡಿತಾ ಅಂತ ಅನ್ನಿಸ್ತು. ಆಮೇಲೆ ಒಂದು ನಂಬಿಕೆ ಇತ್ತು ಗುರು, ನಡಿ ಡಿ ಕ್ಲರ್ಕ್ ಫಸ್ಟ್ ಮ್ಯಾಚ್ ಮುಂಬೈ ಮೇಲೆ ಆ ರೀತಿ ಎಲ್ಲ ಗೆಲ್ಸಿದಾರೆ, ಇದೆಲ್ಲ ಗೆಲ್ಸಿದಾರೆ ಬಿಡ್ತಾರಾ ಅಂತ ಹೋಪ್ಸ್ ಎಲ್ಲ ಇತ್ತು. ಆಮೇಲೆ ನಮ್ಮ ಇವರು ಸಹ ಔಟ್ ಆಗ್ಬಿಟ್ರು, ನಮ್ಮ ಸ್ಮೃತಿ ಮಂದನ. ಆಮೇಲೆ ನಡೀನ್ ಡಿ ಕ್ಲರ್ಕ್ ಮತ್ತೆ ನಮ್ ರಾಧಾ ಯಾದವ್ ಅವ್ರಿಗೂ ನೆಮ್ಮದಿಯಾಗಿ ಆರಾಮ್ಸಾಗಿ ಇನ್ನು 2 ಬಾಲ್ ಇದೆ ಅನ್ನಂಗೆ ಮ್ಯಾಚ್ ನ ಮುಗಿಸಿದ್ರು. ಮ್ಯಾಚ್ ಒಂದ್ ರೇಂಜ್ ಸಖತ್ತಿತ್ತು ಗುರು, ಕ್ರೇಜಿಯಸ್ಟ್ ಮ್ಯಾಚ್. ಇದು ಚೇಸ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ, ನಾನು ನಿಜ ಹೇಳ್ತಿದ್ದೀನಿ. ನೀವೇನಾದ್ರು ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಕಾಮೆಂಟ್ ಹೊಡೀರಿ. RCB ಅವರು 204 ರನ್ ಚೇಸ್ ಮಾಡ್ಬೇಕಿತ್ತು, 203 ರನ್ ನಮ್ಮ DC ಅವ್ರು ಹೊಡೆದಿದ್ರು. ಗುರು 2 ಕಡೆದು ನೋಡಿ ಇವರು 4 ವಿಕೆಟ್. ಬಟ್ DC-ಗೂ ಒಂದ್ ಸೆಲ್ಯೂಟ್ ಹೇಳಲೇಬೇಕು, ಹೇಳ್ಬಿಡೋಣ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸದ್ ಕಾಮೆಂಟ್ ಮಾಡಿ ಗುರು. ನಾಳೆ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ಇರಬೇಕು. ನಾಡ್ದಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್. ನೋಡೋಣ ಏನೇನ್ ಆಗತ್ತೆ ಅಂತ. ಸಿಗುವ ಮತ್ತೆ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.